ಹಾಯ್ ಸ್ನೇಹಿತರೆ ರಾಯಚೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಕಲಿಯಿರ್ತಕ್ಕಂತಹ ಮೇಲ್ವಿಚಾರಕರ ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಆಗಿರ್ತೈತಿ. ನೀವು ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳು ನೋಡಿರ್ಬೋದು. ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ. ಕೇವಲ PUC ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಇರ್ತೈತಿ. ಒಂದೇನೈತಿ ಡಾಕ್ಯುಮೆಂಟ್ಸ್ನ ಎಕ್ಸ್ಟ್ರಾ ಕೇಳ್ಯಾರ, ಅದನ್ನ ನಿಮ್ಗೆ ಮುಂದೆ ತಿಳಿಸ್ಕೊಡ್ತನು. ಮತ್ತು ಎಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ ಅಂದ್ರೆ 15/7/2026 ಅಂದರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಕೊನೆಯ ದಿನಾಂಕ 29/7/2026 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಇವತ್ತು ಡೇಟ 20, ಕೇವಲ 9 ದಿನ ಟೈಮಿಂಗ್ ಇದ್ದಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ನಿಮ್ದೇನಾರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ನಿಮ್ಗೆ ಮುಂದೆ ತಿಳಿಸ್ಕೊಡ್ತಾನೆ ಸೆಲೆಕ್ಷನ್ ಪ್ರೊಸೆಸರು, ಏಜ್ ಲಿಮಿಟರು ಯಾವ ರೀತಿಯಾಗಿ ಇರ್ತೈತೆ ಅಂಥೇಳಿ. ಮತ್ತು ಟೋಟಲಾಗಿ 7 ತಾಲೂಕುಗಳಲ್ಲಿ ವೇಕೆನ್ಸಿ ಖಾಲಿ ಅದಾವ. ನಿಮಗೆ 7 ತಾಲೂಕುಗಳನ್ನ ಮುಂದೆ ತಿಳಿಸ್ಕೊಡ್ತನು. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ, ಯಾವುದೇ ಜಾಬ್ಸ್ ಕಲ್ಪರ್ ಮಾಡ್ರಿ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತನು. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತನು, ಕಮೆಂಟ್ಸ್ ಕೂಡ ಮಾಡ್ತು ಬರ್ರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತಾನು. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಈಗೇನು ಬಂದಿರತಕ್ಕಂಥ ಅಫಿಷಿಯಲ್ ನೋಟಿಫಿಕೇಶನ್ ಡೈರೆಕ್ಟ್ನ ಇಲ್ಲಿ ಶೇರ್ ಮಾಡ್ತಾನು. ಇಲ್ಲಿ ನೋಡ್ಬೋದು, ಮೊದಲ ನೋಟಿಸ್ ಯಾವಾಗ ಬಂದೈತೆ ಅಂದ್ರೆ 13/7/2026 ನೋಟಿಸ್ ಬಂದೈತಿ. ವಿಷಯ ಒಳಗೆ ಏನು ಕೊಟ್ಟಾರಂದ್ರೆ, ಇಲ್ಲಿ ರಾಯಚೂರು ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ 5 ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆಗಳಿಗೆ ಅಧಿಸೂಚನೆ ಮಾಡುವ ಬಗ್ಗೆ. ಟೋಟಲಾಗಿ 5 ವೇಕೆನ್ಸಿ. ಕೆಲವೊಂದು ವಿದ್ಯಾರ್ಥಿಗಳು ಸರ ವೇಕೆನ್ಸಿ ಕಡಿಮೆ ಇದಾವ್ರಿ, ನಾವೇನು ಸೆಲೆಕ್ಟ್ ಹಾಕಿರಿ ಇದೇ ರೀತಿಯಾಗಿ ಅಂತಿರ್ತೀರಿ. ಇಲ್ಲಿ ನೋಡಿರಿ, ವೇಕೆನ್ಸಿ ಕಡಿಮೆ ಇದ್ರೂ ಇದಕ್ಕೆ ಅಪ್ಲೈ ಮಾಡಿರಿ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ ಗೊತ್ತಿರಂಗಿಲ್ಲ. ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇದು ನೋಟಿಫಿಕೇಶನ್ ಗೊತ್ತಿರಂಗಿಲ್ಲ. ಮತ್ತು ಅಪ್ಲಿಕೇಶನ್ ಫೀಸು ಕೂಡ ಕಡಿಮೆ ಇರ್ತೈತಿ. ಜಸ್ಟ್ PUC ಪರ್ಸೆಂಟೇಜ್ ನಿಮ್ದು ಏನಾರ ಜಾಸ್ತಿ ಆಗಿತ್ತಂದ್ರೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ಸೊ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಇಲ್ಲಿ ಟೋಟಲಾಗಿ 5 ವೇಕೆನ್ಸಿ ಖಾಲಿ ಅದಾವೆ. ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರು, ಟೋಟಲಾಗಿ 5 ವೇಕೆನ್ಸಿಗಳು. ಮತ್ತು ಇದು ನೀವು ಇದನ್ನು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಕೈತಿ. ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ಟೆಲಿಗ್ರಾಮ್ದಲ್ಲಿ ನಾನು ಶೇರ್ ಮಾಡಿರ್ತೀನಿ, ವಿತ್ PDF ಶೇರ್ ಮಾಡಿರ್ತೀನಿ. ಕ್ಯಾಟಗರಿ ವೈಸರು ನೋಡ್ಕೋರಿ. ನೆಕ್ಸ್ಟ್ ನೋಡಿರಿ, ಹುದ್ದೆಗಳ ವರ್ಗೀಕರಣ. ಇಲ್ಲಿ ನೀವು ಕ್ಯಾಟಗರಿ ವೈಸ್ ನೋಡ್ಕೋರಿ. ಇಲ್ಲಿ ಪರಿಶಿಷ್ಟ ಜಾತಿ ಸಾಮಾನ್ಯ ಅಭ್ಯರ್ಥಿಗಳಲ್ಲಿ 2 ವೇಕೆನ್ಸಿ. ನೆಕ್ಸ್ಟ್ ಸಾಮಾನ್ಯ, ಇಲ್ಲಿ ಟೋಟಲಾಗಿ ಯಾವ ಕಾಸ್ಟ್, ಇಲ್ಲಿ ಮಹಿಳಾ ಅಭ್ಯರ್ಥಿಗಳಲ್ಲಿ 1 ವೇಕೆನ್ಸಿ. ಇಲ್ಲಿ ನೆಕ್ಸ್ಟ್ ಟು ಬಿ ಮಹಿಳಾ ಅಭ್ಯರ್ಥಿಗಳಲ್ಲಿ 1 ವೇಕೆನ್ಸಿ. ಟೋಟಲಾಗಿ 2. ಟೋಟಲಾಗಿ ನೋಡಿರಿ 5 ವೇಕೆನ್ಸಿಗಳನ್ನ ಕಲ್ಪಾರ ಮಾಡ್ಯಾರ. ಟೋಟಲಾಗಿ 5 ವೇಕೆನ್ಸಿಗಳು. ಇಲ್ಲಿ ತಾಲೂಕುಗಳು ಯಾವ ತಾಲೂಕು, ಯಾವ ಗ್ರಾಮ ಪಂಚಾಯಿತಿ. ಇಲ್ಲಿ ದೇವದುರ್ಗ ತಾಲೂಕದಾಗ ಗ್ರಾಮ ಪಂಚಾಯತಿ ನೋಡ್ರಿ ಮುಸರ್ಕಲ್, ಇಲ್ಲಿ ವೇಕೆನ್ಸಿ ಖಾಲಿ ಅದಾವ. ಮಾನವಿ ತಾಲೂಕು ಒಳಗೆ ಭೋಗಾವತಿ, ಇಲ್ಲಿ ವೇಕೆನ್ಸಿ ಖಾಲಿ ಇದಾವ. ಮತ್ತು ರಾಯಚೂರು, ಮರ್ಚಟ್ಟಾಳ, ಗಣದಿನ್ನಿ, ಜೇರ್ಬಂಡಿ ಈ ರೀತಿಯಾಗಿ ಗ್ರಾಮ ಪಂಚಾಯಿತಿಯಲ್ಲಿ ವೇಕೆನ್ಸಿಗಳು ಖಾಲಿದಾವೆ. ಯಾವುದೇ ರೀತಿಯಾಗಿ ಇದಕ್ಕೆ ಒಳ್ಳೆಯದ ಎಕ್ಸಾಮ್ ಇರೋಂಗಿಲ್ಲ, ಡೈರೆಕ್ಟ್ ಸೆಲೆಕ್ಷನ್. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಇದ್ರ ಜೊತೆಗೆ 29/7/2026 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಅಪ್ಲಿಕೇಶನ್ ಚಾರ್ಜಸ್ ಬಗ್ಗೆ ಬರೋದಾದರೆ, ಈಗ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇದ್ದಿರ್ತೈತಿ. ನೆಕ್ಸ್ಟ್ 2A 2B 3A 3Bದವ್ರಿಗೆ 300 ರೂಪಾಯಿ ಇರ್ತೈತಿ. SC ST ಕ್ಯಾಟಗರಿ 1 ಮಾಜಿ ಸೈನಿಕರಿಗೆ 200 ರೂಪಾಯಿ ಇರ್ತೈತಿ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀ ಇದ್ದಿರ್ತೈತಿ. ನೀವು ಇದನ್ನು ಅಪ್ಲಿಕೇಶನ್ ಫೀಸ್ ಯಾವ ರೀತಿಯಾಗಿ ಪೇ ಮಾಡ್ಬೇಕಂದ್ರೆ, ಇದೇನು ಅಕೌಂಟ್ ನೋಡತ್ತೀರಿ ನಾನು, ಬ್ಯಾಂಕ್ ಅಕೌಂಟ್. ಇಲ್ಲಿ ನೀವು ಚಾನಲ್ ತುಂಬಿ ಅಪ್ಲಿಕೇಶನ್ ಹಾಕೋ ಮುಂದೆ ಅದು ಪ್ರಿಂಟ್ ಏನು ಕೊಟ್ಟಿರ್ತಾರಲ್ಲ ಬ್ಯಾಂಕ್ನವ್ರು, ಅದನ್ನು ತಂದು ಹೊಳೆ ಅಪ್ಲೋಡ್ ಮಾಡಬೇಕು. ಏನೈತಿ, ಚಾನಲ್ ತುಂಬಿದ ಏನು ರಿಸಿಪ್ಟ್ ಕೊಡ್ತಾರಲ್ಲ ಬ್ಯಾಂಕ್ನವ್ರು, ಆ ರಿಸಿಪ್ಟನ್ನು ತಂದು ಏನೈತಿ ನೀವು ಅಪ್ಲಿಕೇಶನ್ ಹಾಕೊಂಬಂದ ಆ ರಿಸಿಪ್ಟ್ ಏನೈತಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡ್ಲಿಕ್ಕೆ ಮತ್ತು ರಿಸಲ್ಟ್ ಮಾಡ್ತಾರೆ ಅಪ್ಲಿಕೇಶನ. ನೀವು ಚಾನಲ್ ತುಂಬಿದ ಅದನ್ನ ತಂದು ಅಪ್ಲಿಕೇಶನ್ ಹಾಕೊಂಬಂದ ಅದನ್ನ ರಿಸಿಪ್ಟ್ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಬರೋದಾದರೆ, ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್. ಇದೇನು ನೀವು ನೋಡತ್ತೀರಿ, ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಇದ್ರ ಮುಖಾಂತರ ನೀವು ಅಪ್ಲೈ ಮಾಡಬೇಕು. ಜಸ್ಟ್ ಇದಕ್ಕೆ 18 ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಜಸ್ಟ್ ಕೇವಲ 18 ವರ್ಷ. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್, 1ನೇದು 2nd PUC ಪಾಸ್ ಆಗಿರಬೇಕು.
ಒಂದನೇದ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು. ನೆಕ್ಸ್ಟ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರ ಪಡೆದಿರಬೇಕು. ಇದ್ರ ಜೊತೆಗೆ 3 ತಿಂಗಳು ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಇದು ಕಂಪ್ಯೂಟರ್ ಸರ್ಟಿಫಿಕೇಟ್ ಕಡ್ಡಾಯ ಅಂತ ಏನಿಲ್ಲ. ಇಲ್ಲಿ ನೋಡಿರಿ, ದ್ವಿತೀಯ ಪಿ ಯು ಸಿ ಪಾಸ್ ಆಗಿ ಲೈಬ್ರರಿ ಸೈನ್ಸ್ನಲ್ಲಿ ನಿಮ್ಮದು ಪ್ರಮಾಣ ಪತ್ರ ಇತ್ತಂದ್ರೆ ಅಪ್ಲೈ ಮಾಡಿರಿ. ಇದು ಕಂಪ್ಯೂಟರ್ ಸರ್ಟಿಫಿಕೇಟ್ ಕಡ್ಡಾಯ ಅಂತೇನಿಲ್ಲ. ನಿಮ್ಗೆ ಸ್ವಲ್ಪ ನಾಲೆಜ್ ಇತ್ತಂದ್ರೆ ನಡಿತೈತಿ. ಇದೇನು ಸರ್ಟಿಫಿಕೇಟ್ ಅವ್ರು ಏನೂ ಇಲ್ಲ. ಜಸ್ಟ್ ಇದು ಪಿ ಯು ಸಿ ಪಾಸ್ ಆಗಿ ಇಲ್ಲಿ ಸರ್ಟಿಫಿಕೇಟ್ ಕೋರ್ಸಿನ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರ ಏನಾದರೂ ನೀವು ಪಡೆದಿದ್ರಂದ್ರೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬರೋದಾದರೆ ಒಂದೇದು ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಇಲ್ಲಿ ಸೆಕೆಂಡ್ ಪಿ ಯು ಸಿ ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಇರ್ತೈತಿ. ಜೊತೆಗೆ 3 ತಿಂಗಳ ಕಂಪ್ಯೂಟರ್ ಕೋರ್ಸ ಇದೊಂದು ನೋಡ್ತಾರೆ. ನೆಕ್ಸ್ಟ್ ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರ ಇತ್ತಂದ್ರೆ ನೀವು ಸೆಲೆಕ್ಷನ್ ಮೇನಾಗಿ ಬಂದುಬಿಟ್ಟು ಇದು ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರ ಕಡ್ಡಾಯವಾಗಿ ಎಲ್ಲರಿಗೂ ಐತಿ. ಕಂಪ್ಯೂಟರದ ಎಕ್ಸ್ಪೀರಿಯನ್ಸ್ ಕೇಳ್ಯಾರ. ಇಲ್ಲಿ ಜಸ್ಟ್ ಪಿ ಯು ಸಿ ನೋಡ್ರಿ, ಪಿ ಯು ಸಿ ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ. ಜಸ್ಟ್ ಪಿ ಯು ಸಿ 18 ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಿರಿ. ಮತ್ತು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ಗರಿಷ್ಠ ವಯೋಮಿತಿ, 2A 2B 3A 3Bದವ್ರಿಗೆ 43, ಮತ್ತು SC ST ಕ್ಯಾಟಗರಿ 1ದವ್ರಿಗೆ 45 ವರ್ಷ. ಈ ರೀತಿಯಾಗಿ ಇದಕ್ಕೆ ಏಜ್ ಲಿಮಿಟ್ ಇದ್ದಿರ್ತೈತಿ. ಮತ್ತು ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಒಂದೇದು ನೋಡ್ರಿ, ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ನೀವು ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಪರ್ಸೆಂಟೇಜ್ ಜಾಸ್ತಿ ಇದ್ದು ಕಂಪ್ಯೂಟರ್ ಇದು ಕೋರ್ಸಿನ ಲೈಬ್ರರಿ ಇದು ಪ್ರಮಾಣ ಪತ್ರ ಏನಾದ್ರೆ ನಿಮ್ಮ ಹಂತಲ್ಲಿ ಇತ್ತಂದ್ರೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಇದು ಕಂಪ್ಯೂಟರ್ ಸರ್ಟಿಫಿಕೇಟ್ ಏನಿಲ್ಲ ಅದು ಸರ್ಟಿಫಿಕೇಟ್ ಐತಿ, ಕಡ್ಡಾಯ ಏನಿಲ್ಲ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್. ಜಸ್ಟ್ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಟೋಟಲಾಗಿ 7 ತಾಲೂಕುಗಳೊಳಗೆ ವೇಕೆನ್ಸಿ ಖಾಲಿ ಅದಾವ. ನಿಮಗೆ ಗ್ರಾಮ ಪಂಚಾಯತಿ ಹೆಸರು ಕೂಡ ತಿಳಿಸ್ಕೊಟ್ಟನು. ಇವತ್ತೆಷ್ಟು ಟೋಟಲಾಗಿ 20 ಡೇಟ್. ಇವತ್ತು ಡೇಟ್ ಎಷ್ಟು? 29 ಲಾಸ್ಟ್ ಡೇಟ್ ಆಗಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಆದಷ್ಟು ಸ್ವಲ್ಪ ಜಲ್ದಿ ಅಪ್ಲೈ ಮಾಡಿರಿ. ನೀವು ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ರೆಸಿಪ್ಟ್ ಸಿಗ್ತೈತಿ. ಅವ್ರ ಅಕೌಂಟ್ ನಂಬರ್ ಏನಿದೆ ಅವ್ರ ಅಕೌಂಟಿಗೆ ಮೊದಲ ಅಮೌಂಟ್ ತುಂಬೋದು. ಎಷ್ಟು ಅಪ್ಲಿಕೇಶನ್ ಫೀಸ್ ಐತ್ಲೆ ಅಷ್ಟು ಅಮೌಂಟ್ ತುಂಬೋದು. ಅಮೌಂಟ್ ತುಂಬತ್ತೆ ನಿಮ್ಮ ಬ್ಯಾಂಕ್ನವ್ರ ಒಂದು ರೆಸಿಪ್ಟ್ ಕೊಡ್ತಾರೆ. ಒಂದು ಬ್ಯಾಂಕ್ನವ್ರು ಇಟ್ಕೋತಾರೆ, ಒಂದು ರೆಸಿಪ್ಟ್ ನಿಮಗೆ ಕೊಡ್ತಾರೆ. ಅದೇ ನಿಮ್ಗೆ ಒಂದು ರೆಸಿಪ್ಟ್ ಕೊಟ್ಟಿರ್ತಾರಲ್ಲ ಅದನ್ನು ತಂದೇನೈತಿ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಆ ರೆಸಿಪ್ಟ್ ಅಪ್ಲೋಡ್ ಮಾಡಬೇಕು. ಮಿಸ್ ಆಗಿ ನೀವು ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ಮತ್ತೆ ಅಪ್ಲಿಕೇಶನ್ ರಿಸೆಕ್ಟ್ ಮಾಡ್ತಾರೆ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಒಮ್ಮೆ ಹೇಳ್ತೀನಿ, ಎಕ್ಸಾಮ್ ಇರೋಂಗಿಲ್ಲ. ಕೇವಲ ಪಿ ಯು ಸಿ ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್. ಇಷ್ಟು ಬಿಟ್ಟು ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಅಥವಾ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೊಂದು ನೋಡಿರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ. ಯಾಕಂದ್ರೆ ನೋಡಿರಿ, ಯಾವುದೇ ಜಾಬ್ಸ್ ಕಾಲ್ಪಾರ್ ಮಾಡಿದ್ರೆ ಈಗ ಟೋಟಲಿ 7 ತಾಲೂಕುಗಳು ಯಾವುದೋ ರಾಯಚೂರು ಜಿಲ್ಲೆ ಒಳಗೆ ಕರೆದಾರೆ. ನೆಕ್ಸ್ಟ್ ಬೇರೆ ಜಿಲ್ಲೆ ಒಳಗೆ ರಿಕ್ರೂಟ್ಮೆಂಟ್ ಆತಂದ್ರೂ ಕೂಡ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ನಿಮಗೇನಾದ್ರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಕೂಡ ಮಾಡ್ತು ಬರ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.